ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 6 ಮೇ 2026. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, जब तुम संपूर्ण पावन बनोगे तभी बाबा तुम्हारी बलिहारी स्वीकार करेंगे. अपने दिल से पूछो हम कितना पावन बने हैं. ಮಧುರ ಮಕ್ಕಳೇ, ಯಾವಾಗ ತಾವು ಸಂಪೂರ್ಣ ಪಾವನ ಆಗ್ತೀರಿ ಆವಾಗ ತಮ್ಮ ಬಲಿಹಾರಿ ತಮ್ಮನ್ನ ಬಾಬಾ ಸ್ವೀಕಾರ ಮಾಡ್ತಾರೆ, ಬಲಿಯನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕಾಗಿ ತಮ್ಮ ಮನಸ್ಸಿಗೆ ತಾವೇ ಕೇಳ್ಕೊಡ್ರಿ, ನಾನು ಎಷ್ಟು ಪಾವನ ಆಗಿರುವೆ ಅಂತ. ಯಾವಾಗ ಪಾವನ ಆಗ್ತೀರಿ ಅವಾಗ ಬಾಬಾ ಸ್ವೀಕಾರ ಮಾಡ್ತಾರೆ. ಪಾವನ ಅರ್ಥಾತ್ ಎಲ್ಲಿವರೆಗೆ ನಾನು ನನ್ನ ಏನೆಲ್ಲ ಇಲ್ಲಿವರೆಗೆ ರಾವಣನ ರಾಜ್ಯದಲ್ಲಿ ಸಿಕ್ಕಿರುವಂತಹ ಐಡೆಂಟಿಟೀಸ್ ಇದ್ದಾವೆ, ನಾನು ಅಂದರೆ ದೇಹ, ನಾನು ಅಂದರೆ ಸ್ತ್ರೀ ಪುರುಷ, ನಾನು ಅಂದರೆ ಸುಂದರ ಸುಂದರಿ ಸಿರಿವಂತ, ಅಥವಾ ನಾನು ಅಂದರೆ ಬುದ್ಧಿಮಾನ್ ಅನ್ನುವಂತಹ ಏನೆಲ್ಲ ಟೈಟಲ್ಸ್ ಇದ್ದಾವ, ಡ್ಯೂಟೀಸ್ಗಳಿದ್ದಾವೆ, ನಾನು ಉತ್ತಮ ಕಲಾವಿದೆ ಅಥವಾ ನಾನು ಡಾಕ್ಟರ್, ಇಂಜಿನಿಯರ್, ಹೌಸ್ ವೈಫ್, ಹೀಗೆ ಏನೆಲ್ಲ ಅದಾವ, ಇವೆಲ್ಲದರ ಜೊತೆಗೆ ನನ್ನ ಒಂದು ಕನೆಕ್ಷನ್ ಇದೆ ಅಥವಾ ಇದನ್ನೇ ನಾನಂತ ತಿಳ್ಕೊಂಡಿದ್ದೀನಿ ಅಂತಂದ್ರೆ ಇದು ಇಂಪ್ಯೂರಿಟಿ. ಪವಿತ್ರತಾ ಕೇವಲ ಬ್ರಹ್ಮಚರ್ಯ ಮಾತ್ರ ಅಲ್ಲ, ಪವಿತ್ರತಾ ಕೇವಲ ಬಿಳಿ ವಸ್ತ್ರ ಧರಿಸೋದಲ್ಲ, ಕೇವಲ ಶುದ್ಧ ಅನ್ನದ ಸ್ವೀಕೃತಿ ಅಷ್ಟೇ ಅಲ್ಲ. ನನಗೆ ನಾನು ಒಬ್ಬ ಬ್ರಹ್ಮಕುಮಾರಿ ಅನ್ನುವ ರೋಲ್ನು ಕೂಡ ನಾನಾ ಇದ್ದೀನಿ ಅಂತ ತಿಳ್ಕೊಳ್ಳೋದು ಕೂಡ ಅಪವಿತ್ರತೆ. ಬ್ರಹ್ಮಕುಮಾರಿಯಾಗಿರುವ ರೋಲ್, ಯೋಗಿಯಾಗಿರುವ ರೋಲ್, ಅಥವಾ ಮೆಡಿಟೇಟರ್ ಆಗಿರುವುದು ಒಂದು ರೋಲ್. ಆದರೆ ನಾನು ಮೆಡಿಟೇಟರೂ ಅಲ್ಲ, ಬ್ರಹ್ಮಕುಮಾರಿಯೂ ಅಲ್ಲ, ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ. ನಾನು ಏಕ್ದಮ್ ಅಶರೀರಿ, ನಿರಾಕಾರ, ಈ ಎಲ್ಲ ಐಡೆಂಟಿಟೀಸ್ಗಳಿಂದ ಮುಕ್ತಾಗಿರುವಂತಹ ಶುದ್ಧ ಪವಿತ್ರ ಆತ್ಮನಾಗಿರುವೆ. ಈ ಇಷ್ಟು ಪವಿತ್ರತೆ, ಇಷ್ಟು ಡೀಪ್ ಆಗಿರುವಂತಹ ಯಾವುದು ನನ್ನ ಮೂಲ ಸತ್ಯ ಇದೆ, ಈ ಸತ್ಯವನ್ನು ಯಾವಾಗ ನಾನು ಸ್ವರೂಪದಲ್ಲಿ ಅನುಭವ ಮಾಡ್ತೀನಿ ಅಂದರೆ ಏನೆಲ್ಲ ನನ್ನ ಎದುರುಗಡೆಗೆ ಇದೆ, ದೇಹ, ದೇಹದ ವಿಶೇಷತೆಗಳು, ಈ ಪಾತ್ರದ ವಿಶೇಷತೆಗಳು, ಈ ಪಾತ್ರಕ್ಕೆ ಸಿಕ್ಕಿರುವಂತಹ ಎಲ್ಲ ಅನುಕೂಲತೆಗಳು, ಸಂಬಂಧಗಳು ಏನೆಲ್ಲ ಇವೆ, ಇವೆಲ್ಲ ನನ್ನ ಬಿಟ್ಟು ಹೊರಗಿವೆ. ನಾನು ಇವೆಲ್ಲವುಗಳಿಂದ ಪರೆ ಇದ್ದೀನಿ ಅಂದ ಮೇಲೆ ಇಷ್ಟು ಸ್ಮೃತಿಯಲ್ಲಿ ಯಾವಾಗ ಇದು ನಾಲೆಜ್ ಇರ್ತದೋ, ಇದೇ ಪವಿತ್ರ ಬುದ್ಧಿ, ಪವಿತ್ರ ಮನಸ್ಸು. ಇದು ನಂದು, ಇದು ನಾನು ಎನ್ನುವಂಥದ್ದೇನಿದೆ, ಯಾವುದು ರಾವಣನ ಜಗತ್ತಿನ ವಸ್ತು, ಈ ದೇಹ ನಾನು, ಈ ವ್ಯಕ್ತಿ ನಾನು, ಈ ವಸ್ತು ನಂದು ಅನ್ನೋದು, ಇದೇ ಇಂಪ್ಯೂರಿಟಿ. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ಪವಿತ್ರರಾಗೋದಿಲ್ವೋ ಅಲ್ಲಿವರೆಗೆ ಬಾಬಾ ಬಲಿಹಾರಿಯನ್ನು ಸ್ವೀಕಾರ ಮಾಡೋದಿಲ್ಲ. ಅಂದಮೇಲೆ ತಮಗೆ ತಾವು ಕೇಳ್ಕೊಡ್ರಿ, ನಾನು ಎಷ್ಟರ ಮಟ್ಟಿಗೆ ಪಾವನ ಆಗಿರುವೆ ಅಂತ. ಪ್ರಶ್ನೆ, तुम बच्चे अभी खुशी खुशी से बाप पर बलि चढ़ते हो क्यों? ತಾವು ಮಕ್ಕಳು ಈಗ ಬಹಳ ಖುಷಿ ಖುಷಿಯಿಂದ ಬಾಬಾರವರಿಗೆ ಬಲಿಹಾರಿ ಆಗ್ತೀರಿ, ಯಾಕೆ? ಬಾಬಾ ಉತ್ತರ ಹೇಳ್ತಾರೆ, क्योंकि तुम जानते हो अभी हम बलिहार जाते हैं तो बाबा 21 जन्मों के लिए बलिहार जाते हैं. ಈಗ ನಾವು ಬಾಬಾಗ ಅರ್ಪಿತ ಆಗ್ತೀವಿ, ನಮಗೆ ನಾವು ಅರ್ಪಣೆ ಮಾಡ್ಕೊಳ್ತೀವಿ. ಆದರೆ ಪರಮಾತ್ಮನಿಗೆ ಅರ್ಪಣೆ ಆಗಿರುವುದರ ರಿಟರ್ನ್ ಪರಮಾತ್ಮ 21 ಜನ್ಮಗಳಿಗಾಗಿ ನಮಗೆ ಬಲಿಹಾರಿ ಆಗ್ತಾರೆ. ತುಮ್ बच्चों को यह भी मालूम है कि अब इस अविनाशी रुद्र ज्ञान यज्ञ में सब मनुष्य मात्र को स्वाहा होना ही है. ಈ ಅವಿನಾಶಿ ಪರಮಾತ್ಮನ ರುದ್ರ ಜ್ಞಾನ ಯಜ್ಞದಲ್ಲಿ, ಜ್ಞಾನ ಯಜ್ಞ ಬೆಂಕಿಯಿಂದ ತಯಾರಿಸಿರುವಂಥ ಯಜ್ಞ, ಅನೇಕ ಸ್ಥೂಲ ವಸ್ತುಗಳಿಂದ ತಯಾರು ಮಾಡಿಸಿರುವಂಥ ಯಜ್ಞ ಅಲ್ಲ. ಅವಿನಾಶಿ ರುದ್ರ ಜ್ಞಾನ ಯಜ್ಞ, ಈ ಅವಿನಾಶಿ ಜ್ಞಾನದ ಬೆಂಕಿಯೊಳಗ ಮನುಷ್ಯ ಜೀವನ, ಏನು ಮನುಷ್ಯ ಎನ್ನುವಂಥ ಐಡೆಂಟಿಟಿ ಇದೆ, ಇದು ಪೂರಾ ಸುಟ್ಟು ಭಸ್ಮವಾಗಲಿದೆ ಅಂತ. ಮನುಷ್ಯ ಅನ್ನುವಂಥ ಐಡೆಂಟಿಟಿ ಸತ್ತು ಹೋದ್ಮೇಲೆ ಉಳಿತದ ಕೇವಲ ಅಶರೀರಿ ನಿರಾಕಾರ ಆತ್ಮ ಮಾತ್ರ. ಅಂದಮೇಲೆ ಬಾಬಾ ಅಂತಾರ, ಎಲ್ಲ ಮನುಷ್ಯರು ಇದೇ ಮಹಾಯಜ್ಞದಲ್ಲಿ, ಜ್ಞಾನಕುಂಡದಲ್ಲಿ, ಅಂದರೆ
ಹೇಗೆ ಅನೇಕ ಯಜ್ಞಗಳನ್ನು ಮಾಡಿದಾಗ ಬಿಳಿ ಕುದುರೆನೂ ಹೋಗಿ ಯಜ್ಞದಲ್ಲಿ ಸ್ವಾಹ ಮಾಡ್ತಿದ್ವು ಅಂತ ಹೇಳಲಾಗ್ತದೆ. ಹಾಗೆ ಈ ಶರೀರ, ನಾನು ಬೆಳ್ಳನೆಯ ಶರೀರ, ದಪ್ಪನೆಯ ಶರೀರ, ಆರೋಗ್ಯಶಾಲಿ ಶರೀರ ಉಳ್ಳವರು ಅನ್ನುವಂಥದ್ದು ಏನೆಲ್ಲ ಇದೆ ಅಭಿಮಾನ, ಇದೆಲ್ಲವೂ ಅಂತಾಗ್ತದ ಈ ಜ್ಞಾನದ ಅಗ್ನಿಯೊಳಗ. इसलिए तुम पहले ही खुशी खुशी से अपना तन मन धन सब कुछ स्वाहा कर ಸಫಲ್ ಕರ್ ಲೇತೆ ಹೋ. ಈ ಅವಿನಾಶಿ ಜ್ಞಾನ ಯಜ್ಞದಲ್ಲಿ ನೀವು ಹಾಕ್ರಿ ಹಾಕದೇ ಇರಿ, ಸಮರ್ಪಣೆ ಮಾಡ್ರಿ ಮಾಡದೇ ಇರಿ, ಆದರೆ ಎಲ್ಲವೂ ಸ್ವಾಹ ಆಗಲಿದೆ. ಇಡೀ ಜಗತ್ತು, ಜಗತ್ತಿನ ಮಾನವರು, ಎಲ್ಲ ಐಡೆಂಟಿಟೀಸ್, ಏನೆಲ್ಲ ಗುರುತುಗಳು ಚಿಹ್ನೆಗಳದಾವ, ಏನೆಲ್ಲ ನಾನು ನನ್ನದೆನ್ನುವಂಥದ್ದಿತ್ತು, ಏನೆಲ್ಲ ಕಣ್ಣಿಗೆ ಕಾಣ್ತಿತ್ತು, ಸ್ಪರ್ಶಕ್ಕೆ ಅನುಭವ ಆಗ್ತಿತ್ತು, ಇದೆಲ್ಲವುಗಳು ಈ ಮಹಾಯಜ್ಞದಲ್ಲಿ ಅಂತಿಮ ಸ್ವಾಹ ಆಗಲಿವೆ, ಸಮಾಪ್ತ ಆಗಲಿವೆ. ಅಂದಮೇಲೆ ಬಾಬಾ ಹೇಳ್ತಾರ, ಇವು ಅಂತಾಗತ್ತವ ಅಂದಮೇಲೆ ಮೊದಲೇ, ಅಂತಾಗೋಕ್ಕಿಂತ ಮೊದಲೇ ನಿಮ್ಮ ಹತ್ರ ಇರುವಂತಹ ಡ್ರಾಮಾ ಮೂಲಕ ನಿಮಗೆ ಸಿಕ್ಕಿರುವಂತಹ ಯಾವ ತನು ಇದೆ, ಧನ ಇದೆ, ಮತ್ತು ಏನೆಲ್ಲ ಸಂಪತ್ತಿದೆ, ಏನು ಮನಸ್ಸಿದೆ, ಇವೆಲ್ಲ ಡ್ರಾಮಾದ ಮೂಲಕ ಸಿಕ್ಕಿರುವಂಥವು. ತನು, ಮನ, ಧನ, ಇವು ಮೂರೂ ನಿನ್ನದಲ್ಲ, ಇವು ಮೂರರಿಂದಲೂ ನೀ ಪರೇ ಸಮೃದ್ಧ ಇದಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಇವು ಮೂರನ್ನೂ ಬಾಬಾಗೆ ಅರ್ಪಣೆ ಮಾಡಿಬಿಡು. ನಿನಗೆ ನೀನು ಅರ್ಪಣೆ ಆಗು, ಆತ್ಮ ಅರ್ಪಣೆ ಆಗು ಅನ್ನಲ್ಲ ಬಾಬಾ. ಯಾಕಂದರೆ ಆತ್ಮ ಬಾಪ್ ಸಮಾನ ಅವಿನಾಶಿ ಇದೆ. ಈ ಮನಸ್ಸಿದೆಯಲ್ಲ, ತನು, ಮನ, ಧನ, ಇವು ನಮಗೆ ಡ್ರಾಮಾ ಮೂಲಕ ಸಿಕ್ಕಿವೆ. ರಾವಣನ ರಾಜ್ಯದಲ್ಲಿ ಇವು ಮೂರು ಮಲಿನಾಗಿವೆ, ಅಪವಿತ್ರ ಆಗಿವೆ. ಇದಕ್ಕೆ ವಾಪಸ್ ಬಾಬಾಗೆ ಅರ್ಪಣೆ ಮಾಡಿಬಿಡ್ರಿ, ಸ್ವಾಹ ಮಾಡ್ರಿ, ಎಲ್ಲವನ್ನ ಸಫಲ್ ಮಾಡಿಕೊಳ್ರಿ. ಇದರಿಂದ ಬಾಬಾ ತಮಗೆ 21 ಜನ್ಮಗಳವರೆಗೆ ಬಲಿಹಾರಿ ಆಗ್ತಾರೆ. ಅರ್ಥಾತ್ ತಮ್ಮದೆಲ್ಲವನ್ನ ಮಕ್ಕಳಿಗೆ ವಿಲ್ ಮಾಡಿಬಿಡ್ತಾರೆ. धारणे मुख्य सार कर्म अकर्म और विकर्म की गति को जान. अब कोई विकर्म नहीं करना. कर्म अकर्ಮ ವಿಕರ್ಮ. ಕರ್ಮ ಯಾವುದಕ್ಕಂತಾರ, ವಿಕರ್ಮ ಯಾವುದಾಗ್ತದ ಅಂತ. ಅಂದರೆ ಕರ್ಮ ಅಂದರೆ ಆ್ಯಕ್ಟಿವಿಟಿ, ಆದರೆ ಆ ಆ್ಯಕ್ಟಿವಿಟಿ ನಾನು ದೇಹ ಅಂತ ತಿಳ್ಕೊಂಡು ಮಾಡಿದಾಗ ಅದು ವಿಕರ್ಮ ಆಗ್ತದ. ನಾನು ಆತ್ಮ ಅಂತ ತಿಳಿದು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಈ ಪಾತ್ರದ ಪ್ರತಿಯೊಂದು ಕ್ರಿಯೆಯನ್ನು ಸಾಕ್ಷಿಯಾಗಿ ನೋಡಿದಾಗ ಅದು ಸುಕರ್ಮ, ಶ್ರೇಷ್ಠ ಕರ್ಮ ಆಗ್ತದೆ. ಅದಕ್ಕೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳ್ಕೊಂಡು ಯಾವತ್ತಿಗೂ ವಿಕರ್ಮವನ್ನು ಎಂದಿಗೂ ಮಾಡಬೇಡ್ರಿ. ಅಂದರೆ ವಿಕಾರಕ್ಕೆ ವಶೀಭೂತ ಆಗಿರುವಂತಹ ಮನಸ್ಸು ಏನೆಲ್ಲ ಕರ್ಮ ಮಾಡ್ತದೆ, ಮನಸ ವಾಚ ಕರ್ಮಣ, ಅದು ವಿಕರ್ಮ ಆಗ್ತದೆ. कर्म क्षेत्र पर कर्म करते हुए विकारों का त्याग करना ही विकर्म से बचना है. ಕರ್ಮ ಕ್ಷೇತ್ರದಲ್ಲಂತೂ ಇರಲೇಬೇಕು. ಯಾಕಂದರೆ ನಾವು ನಮ್ಮ ಪರಮಧಾಮವನ್ನು, ನಮ್ಮ ಅಸ್ಲಿ ಧಾಮವನ್ನು ಬಿಟ್ಟು ಈ ಜಗತ್ತಿಗೆ ನಾವು ಯಾತ್ರಿಕರಾಗಿ ಬಂದಿದ್ದೀವಿ, ಎಕ್ಸ್ಟ್ರಾ ಅನುಭವ ಮಾಡೋದಕ್ಕಾಗಿ. ಅಂದಮೇಲೆ ಕರ್ಮ ಮಾಡಲೇಬೇಕಾಗ್ತದ. ಕರ್ಮ ಕ್ಷೇತ್ರದಲ್ಲಿದ್ದೀವಿ, ಅರ್ಥಾತ್ ಕರ್ಮ ಮಾಡುವಂತಹ ರೋಲ್ನೊಳಗೆ ನಾವು ಪ್ರವೇಶ ಆಗಿದ್ದೀವಿ. ಅಂದಮೇಲೆ ಕರ್ಮ ಮಾಡ್ತಿದ್ರೂ ಕೂಡ ವಿಕಾರಗಳ ತ್ಯಾಗವನ್ನು ಮಾಡ್ರಿ, ಇದಕ್ಕನೇ ವಿಕರ್ಮದಿಂದ ಉಳಿಯೋದು ಅಂತ ಹೇಳಲಾಗ್ತದೆ. ಸೆಕೆಂಡ್ ಪಾಯಿಂಟ್, ಐಸಾ ಪಾವನ್ ಬನ್ನಾ ಹೇ ಜೋ ಹಮಾರಿ ಬಲಿಹಾರಿ ಬಾಬಾ ಸ್ವೀಕಾರ ಕರ್ಲೆ. ಇಷ್ಟು ಶುದ್ಧ, ಇಷ್ಟೊಂದು ಪಾವನ, ಇಷ್ಟು ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಬೇಕಾಗಿದೆ. ಇದರಿಂದ ಬಾಬಾ ನಮ್ಮ ಬಲಿಹಾರಿ, ನಾವೇನೆಲ್ಲ ಅರ್ಪಣೆ ಮಾಡ್ತಾ ಇದ್ದೀವಿ ಇದೆಲ್ಲವೂ ಬಾಬಾ ಸ್ವೀಕರಿಸಬೇಕು. ಪಾವನ್ ಬನ್ಕರ್ ಪಾವನ್ ದುನಿಯಾ ಮೇ ಜಾನಾ ಹೇ. ಪಾವನ, ಪಾವನ್ ದುನಿಯಾ, ಪಾವನರಾಗಬೇಕಾದವ್ರು ಯಾರು? ಪಾವನ್ ದುನಿಯಾ ಯಾವುದು? ಪಾವನರಾಗಬೇಕಾದದ್ದು ಈ ಮನಸ್ಸು. ಪಾವನ್ ದುನಿಯಾ ಆಗಿದೆ ಆತ್ಮನ ಮೂಲ ಸ್ಥಿತಿ. ಅಂದಮೇಲೆ ಆ ಮೂಲ ಸ್ಥಿತಿಯಲ್ಲಿ ಎಂಟರ್ ಆಗಬೇಕು ಅಂತಂದರೆ ಈ ಮನಸ್ಸು ಪಾವನ ಆಗಬೇಕು. ಈ ಮನಸ್ಸು ಪತಿತ ಆಗಿದೆ. ಪತಿತ ಅರ್ಥಾರ್ಥ ತನ್ನನ್ನು ದೇಹ ಅಂತ ತಿಳ್ಕೊಂಡಿದೆ, ಮನುಷ್ಯ ಅಂತ ತಿಳ್ಕೊಂಡಿದೆ, ವ್ಯಕ್ತಿ ಅಂತ ತಿಳ್ಕೊಂಡಿದೆ, ತ್ಯಾಗಿ, ಯೋಗಿ ಅಂತ ತಿಳ್ಕೊಂಡಿದೆ. ಇದೆಲ್ಲವುಗಳಿಂದ ಮುಕ್ತ ಆಗಿ ನಾನು ಅಶರೀರಿ ಆತ್ಮ ಅನ್ನುವಂಥದ್ದು ಯಾವಾಗ ಪಕ್ಕ ಆಗ್ತದೋ ಅವಾಗೆ ಪಾವನ. ಪಾವನರಾದಾಗ್ಲೇ ಪಾವನ ಜಗತ್ತಿಗೆ ಹೋಗೋದಕ್ಕೆ ಸಾಧ್ಯವಿದೆ. ತನ್ ಮನ್ ಧನ್ ಸೇ ಇಸ್ ಯಜ್ಞ ಮೇ ಸ್ವಾಹ ಕರ್ ಸಫಲ್ ಕರ್ನಾ ಹೇ. ಡ್ರಾಮಾದ ಮೂಲಕ ತಮಗೆ ತನು, ಮನ, ಧನ ಇವು ಮೂರು ಪ್ರಾಪ್ತ ಆಗಿವೆ.
ಇವು ಮೂರನ್ನೂ ಈಶ್ವರಿಯ ಮಹಾನ್ ಕಾರ್ಯದಲ್ಲಿ ಸಫಲ್ ಮಾಡಿಕೊಡ್ರಿ, ಯೂಸ್ ಮಾಡ್ರಿ ಮತ್ತು ಬಾಬಾ ಹೇಳ್ತಾರ ಸಫಲತಾ ಮೂರ್ತರಾಗ್ರಿ. वरदान नॉलेज की लाइट माइट द्वारा विघ्न विनाशक बनने वाले मास्टर नॉलेजफुल भवा. ಭಕ್ತಿ ಮಾರ್ಗ में ಗಣೇಶ್ को ವಿಘ್ನ ವಿನಾಶಕ್ कहकर पूजते हैं. ಭಕ್ತಿ ಮಾರ್ಗದಲ್ಲಿ ಗಣೇಶನಿಗೆ ವಿಘ್ನ ವಿನಾಶಕ ಅಂತ ಪೂಜೆ ಮಾಡ್ತಾರೆ. साथ साथ उन्हें मास्टर नॉलेजफुल अर्थात ವಿದ್ಯಾಪತಿ भी मानते हैं. ಜೊತೆ ಜೊತೆಯಲ್ಲಿ ಗಣೇಶನಿಗೆ ಮಾಸ್ಟರ್ ನಾಲೆಜ್ಫುಲ್ ಅಂತ ಅಥವಾ ವಿದ್ಯಾಪತಿ ಅಂತಲೂ ಕೂಡ ಮಾನ್ಯತೆ ಮಾಡಲಾಗ್ತದೆ. तो जो बच्चे मास्टर नॉलेजफुल बनते हैं वे कभी विघ्नों से हार नहीं खा सकते हैं. ಯಾರು ಮಾಸ್ಟರ್ ನಾಲೆಜ್ಫುಲ್ ಅದಾರ, ಯಾರಲ್ಲಿ ತಿಳುವಳಿಕಿದೆ, ಯಾರಲ್ಲಿ ಸಮಜ್ದಾರಿ ಇದೆ, ಬಾಬಾ ಹೇಳ್ತಾರ ಅವರೆಂದಿಗೂ ಯಾವ ವಿಘ್ನಕ್ಕೂ ಸೋಲಲಿಕ್ಕೆ ಸಾಧ್ಯವಿಲ್ಲ. ವಿಘ್ನ ಅರ್ಥಾರ್ಥ ಯಾರೋ ನಮಗೇನೋ ಅಂದರು, ನಮ್ಮ ಕೆಲಸದಲ್ಲಿ ಅಡ್ಡಿ ಮಾಡ್ತಾರೆ, ಎಲ್ಲ ನಾವು ಮಾಡಿರುವಂತಹ ಎಲ್ಲ ಕೆಲಸಗಳು ಕೆಟ್ಟು ಹೋಗ್ತಾವ, ಇದು ವಿಘ್ನ. ಇವೆಲ್ಲ ಪರೀಕ್ಷೆಗಳು, ಡ್ರಾಮಾದ ದೃಶ್ಯಗಳು ಮಾತ್ರ, ಘಟನಾ ಮಾತ್ರ. ವಿಘ್ನಗಳು ಅರ್ಥಾತ್ ಮನಸ್ಸಿನಲ್ಲಿ ವಿಪರೀತ ವಿಚಾರಗಳು, ಮನಸ್ಸಿಗೆ ಹಚ್ಕೊಳ್ಳೋದು, ನಡೀತಾ ಇರುವುದು ಕೇಳ್ತಾ ಇರೋದೆಲ್ಲ ನಿಜ ಅಂತ ತಿಳ್ಕೊಳ್ಳೋದು ಏನೆಲ್ಲ ಇದೆ, ಇದು ವಿಘ್ನ. ವಿಘ್ನದಲ್ಲಿ ವಿಘ್ನವನ್ನು ಯಾರು ಪಾರ್ ಮಾಡಿ ಮುಂದೆ ಹೋಗ್ತಾರ, ಫೇಲ್ ಆಗೋದಿಲ್ಲ ಅಂದರೆ ಯಾರು ನಾಲೆಜ್ಫುಲ್ ಅದಾರ. ನಾಲೆಜ್ ಎದ್ರದ್ದು ಈ ಡ್ರಾಮಾದೊಳಗಿನ ಯಾವುದೋ ವಿಷಯದ ನಾಲೆಜ್ ಅಲ್ಲ, ಡ್ರಾಮಾದಿಂದ ಹೊರಗೆ ಬರುವ ನಾಲೆಜ್ ಯಾವುದು ಶಿವ ಬಾಬಾ ಕೊಡ್ತಾ ಇದ್ದಾರೆ. ಆ ನಾಲೆಜ್ ಯಾವಾಗ ಫುಲ್ ಆಗಿರ್ತದೋ ಆವಾಗ ಯಾವ ವಿಘ್ನಕ್ಕೂ ಕೂಡ ವಶೀಭೂತ ಆಗೋದಕ್ಕೆ ಸಾಧ್ಯವೇ ಇಲ್ಲ. तो क्योंकि नॉलेज को लाइट माइट कहा जाता है, ಯಾಕೆ ಅಂದರೆ ಜ್ಞಾನಕ್ಕೆ ಲೈಟ್ ಪ್ರಕಾಶ ಅಂತ, ಮೈಟ್ ಶಕ್ತಿ ಅಂತ ಹೇಳಲಾಗ್ತದೆ. जिससे मंजिल पर पहुंचना सहज हो जाता. ಈ ಲೈಟ್ ಮೈಟ್ ಇಂದ ನಾವು ನಮ್ಮ ಗುರಿಯನ್ನು ತಲುಪುವುದು ಅತ್ಯಂತ ಸಹಜವಾಗ್ತದೆ. ऐसे जो विघ्न विनाशक है बाबा के साथ सदा कंबाइंड रहते हैं, नॉलेज का सिमरन करते रहते हैं, वे कभी विघ्न हार नहीं बन सकते हैं. ಯಾರು ನಿಜವಾಗಿಯೂ ವಿಘ್ನ ವಿನಾಶಕ್ಕಿದ್ದಾರೆ, ಯಾರು ಬಾಬನ ಜೊತೆ ಕಂಬೈನ್ಡ್ ಸ್ಥಿತಿಯ ಅನುಭವವನ್ನು ಮಾಡ್ತಾ ಇರ್ತಾರೆ, ಜ್ಞಾನವನ್ನು ಸ್ಮರಣೆ ಮಾಡ್ಕೊಳ್ತಾ ಇರ್ತಾರೆ, ಅವರೆಂದಿಗೂ ವಿಘ್ನಕ್ಕೆ ಸೋಲಲಿಕ್ಕೆ ಸಾಧ್ಯವೇ ಇಲ್ಲ. ಸ್ಲೋಗನ್ अंदर बाहर जो भी बुराइयां है उन्हें संपूर्ण विल कर दो तो विल पावर आ जाएगी. ಒಳಗೆ ಹೊರಗೆ, ಹೊರಗೆ ಅಂದ್ರೆ ಜೀವನದ ವ್ಯಕ್ತಿತ್ವದಲ್ಲಿ ಕೆಲವು ಕಮಜೋರಿಗಳದಾವ, ಇನ್ನು ಯಾರಿಗೂ ಗೊತ್ತಿರಲಾರ್ದಂಥ ಹಿಡನ್ ಏನು ಅವಗುಣಗಳದಾವ, ಅವೆಲ್ಲವನ್ನು ಕೂಡ ಬಾಬಾ ಹೇಳ್ತಾರೆ ಹೊರಗಿನ ಒಳಗಿನ ಎಲ್ಲ ಅವಗುಣಗಳು, ಎಲ್ಲ ಕಮಜೋರಿಗಳು, ಏನು ಅಸಭ್ಯತೆಗಳದಾವ, ಕೆಟ್ಟ ಸಂಸ್ಕಾರಗಳದಾವ, ಅದನ್ನು ಬಾಬಾರವರಿಗೆ ವಿಲ್ ಮಾಡಿಕೊಟ್ಬಿಡ್ರಿ. ಬಾಬಾ ಇದು ಯಾವುದೂ ನನ್ನದಲ್ಲ, ಇದೆಲ್ಲವುಗಳಿಂದ ಪರಿಯಾದ ಅತಿ ಶುದ್ಧ ನಿರ್ಮಲ ಆತ್ಮ ನಾನಿದ್ದೀನಿ, ಇದೇ ನನ್ನ ಸತ್ಯ. ಬಾಕಿ ಈ ರೋಲ್ ಒಳಗೆ ಮನಸ್ಸಿನೊಳಗೆ ಏನೆಲ್ಲ ಕೆಟ್ಟದ್ದಿದೆ ಇದು ನಾನಲ್ಲ, ಮನಸ್ಸೇ ನಾನಲ್ಲ ಅಂದಮೇಲೆ ಮನಸ್ಸಿನ ಕೆಟ್ಟ ಯಾವ ಅವಗುಣಗಳೂ ನಾನಲ್ಲ ಅಂದಮೇಲೆ ನಾನಲ್ಲ ಅಂದಮೇಲೆ ನನ್ನ ಹತ್ರ ಯಾಕೆ ಇಟ್ಕೊಳ್ಳೋದು, ಬಾಬಾರವರಿಗೆ ವಿಲ್ ಮಾಡ್ರಿ, ಆಗ ವಿಲ್ ಪವರ್ ಬರ್ತದೆ ಅಂತ. ಎಲ್ಲವನ್ನ ಎದುರಿಸುವಂತಹ, ಎಲ್ಲವನ್ನ ಸಾಕ್ಷಿಯಾಗಿ ನೋಡುವಂತಹ ಬಾಪ್ ಸಮಾನ್ ಶಕ್ತಿಶಾಲಿ ಸ್ಥಿತಿ ತಮ್ಮದಾಗ್ತದೆ. ಅವ್ಯಕ್ತಿ ಶಾರೆ ಸದಾ ಅಚಲ್ ಅಡೋಲ್ ಏಕ ರಸ ಸ್ಥಿತಿಯ ಅನುಭವ ಮಾಡ್ರಿ. अभी अनुभवी बन औरों को भी अचल अडोल बनाने का अनुभव कराने का समय है. ಈಗ ತಾವು ಸ್ವಯಂ ಅನುಭವಿಯಾಗಿ, ಇದರಲ್ಲಿ ಪರಿಸ್ಥಿತಿ ಬಂದಿದೆ, ಹೋಗಿದೆ, ಪರಿಸ್ಥಿತಿ ಬರ್ತಾ ಇದೆ, ಆದರೆ ನನ್ನ ಸ್ಥಿತಿ ಅಚಲ್ ಅಡೋಲ್ ಏಕ್ ರಸ್ ಇದೆ ಅನ್ನೋದು ಕೇವಲ ಹೇಳುವುದಲ್ಲ, ಅನುಭವ ಮಾಡಿ ಇನ್ನೊಬ್ಬರಿಗೆ ಮಾಡಿಸುವಂತಹ ಸಮಯ ಇದಾಗಿದೆ. ಅವಿ ಖೇಲ್ ಕರ್ನೆ ಕಾ ಸಮಯ ಸಮಾಪ್ತ ಹುವಾ. ಇನ್ನೂ ಹುಡುಗಾಟಿಕೆತನ, ಇನ್ನೂ ಖೇಲ್ ಆಟ ಆಡೋ ಸಮಯ ಮುಗೀತು ಅಂತಾರೆ ಬಾಬಾ. ಯಾವ ಆಟ? ಮಕ್ಕಳಿಗೂ ಕೂಡ ಆಡುವಂಥ ಗೊಂಬೆಗಳನ್ನು ಕೊಡಲಾಗ್ತದ. ಮುಂದೊಂದು ಟೈಮ್ ಬರ್ತದ, ಇದು ಗೊಂಬೆ ಆಟ ಆಡೋ ಟೈಮ್ ಅಲ್ಲ, ಚೆನ್ನಾಗಿ ಓದು, ಸೀರಿಯಸ್ ಇರು ಅಂತ. ಹಾಗೆ ಬಾಬಾ ಹೇಳ್ತಾರೆ ಇದು ಆಟ ಆಡೋ ಸಮಯ ಅಲ್ಲ. ಆಟ ಆಡೋ ಸಮಯ ಅಂದ್ರೆ ನನಗೆ ದೇಹ ಅಂತ ತಿಳ್ಕೊಳ್ಳೋದು, ದೇಹಭಾನದಲ್ಲಿ ಡೀಪ್ ಮುಳುಗೋದು. ರಾವಣನ ರಾಜ್ಯವನ್ನು ಬೆಳೆಸೋ ಸಲುವಾಗಿ ಇದು ಜರೂರಿ ಇತ್ತು.
ನನಗೆ ದೇಹ ಅಂತ ತಿಳ್ಕೊಳ್ಳೋದು, ನನಗೆ ಆರ್ಟಿಸ್ಟ್ ಅಂತ ತಿಳ್ಕೊಳ್ಳೋದು, ನನ್ನ ಬಗ್ಗೆ ನನಗೆ ಒಬ್ಬ ಕಲಾಕಾರ ಅಥವಾ ನಾನೊಬ್ಬ ಉತ್ತಮ ಭಾಷಣಕಾರ್ತಿ ಅಥವಾ ಬಹಳ ಒಳ್ಳೆಯ ಶೆಫ್ ಇದ್ದೀನಿ, ಬಹಳ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಟೋಲಿ ಮಾಡ್ತೀನಿ, ಇವೆಲ್ಲ ಬಚ್ಪನ್ ಖೇಲ್ ಅಂತಾರೆ ಬಾಬಾ. ಮಾಡ್ತೀನಿ ಅಲ್ಲ, ರೋಲ್ ಮಾಡ್ತಾ ಇದೆ, ನಾ ಆತ್ಮ ಸಾಕ್ಷಿಯಾಗಿ ನೋಡ್ತಿದ್ದೀನಿ. ಬಸ್ ಈ ರೀತಿ ಬಚಪನದ ಆಟವನ್ನ ಮುಗಿಸ್ರಿ ಅಂತಾರೆ ಬಾಬಾ. ಅಬ್ ಸದಾ ಸಮರ್ಥ ಬನ್ ನಿರ್ಬಲ್ ಆತ್ಮವೂ ಸಮರ್ಥ ಬನಾತೆ ಚಲೋ. ಈಗ ಏನೆಲ್ಲ ಕಮ್ಜೋರಿ ಇದಾವ ರೋಲ್ ಒಳಗ, ಆತ್ಮನಲ್ಲಿ ಯಾವ ಕಮ್ಜೋರಿಯೂ ಇಲ್ಲ. ಆತ್ಮ ಸದಾ ಸಂಪೂರ್ಣ ಸಂಪನ್ನ ವಿನಾಶಿ ಇದೆ. ಆ ಸತ್ಯ ನಾನಿದ್ದೀನಿ. ಅದನ್ನು ಮರೆತು ನನಗೆ ಸಿಕ್ಕ ದೇಹವನ್ನೇ ಯಾವಾಗ ಇದು ನಂದು ಅನ್ಕೋತೀನಿ, ಅವೆಲ್ಲ ಕಮ್ಜೋರಿಗಳು ನಂದಾಗ್ತದ. ಅಂದಮೇಲೆ ಯಾರು ಈ ಸಮಯದಲ್ಲಿ ನಿರ್ಬಲ್ ಅದಾರ, ಕಮ್ಜೋರ್ ಅದಾರ, ತಮ್ಮ ಶಕ್ತಿಯ ಮೂಲಕ ಅವರಿಗೂ ನಿರ್ಬಲರಿಗೂ ಕೂಡ ಶಕ್ತಿ ಕೊಡ್ರಿ. आप लोगों में निर्बलता के संस्कार होंगे तो दूसरों को भी निर्बल बना देंगे. ಯಾವಾಗ ನಿರ್ಬಲತೆಯ ಸಂಸ್ಕಾರಗಳು ನಿಮ್ಮಲ್ಲಿ ಇದ್ದು ಅಂದ್ರೆ ನಿಮ್ಮ ಮೂಲಕ ಇನ್ನೊಬ್ರು ಕೂಡ ನಿರ್ಬಲ ಆಗಿಬಿಡ್ತಾರೆ. ನೀವು ವೀಕ್ ಇದ್ರಿ, ಅಂಜುಬುರುಕಿದ್ರಿ, ಭಯಭೀತಿದ್ರಿ, ಸಂಶಯ ಉಳ್ಳವರಿದ್ರಿ, ನಿಮ್ಮ ಹತ್ರ ಈರ್ಷಾ ಇತ್ತು ಅಂದರೆ ಜೊತೆಗಿರೋರ ಹತ್ರ ಈರ್ಷಾ ಬರ್ತದ. ನಿಮ್ಮ ಹತ್ರ ಭಯ ಇತ್ತು ಅಂದರೆ ಜೊತೆಯಲ್ಲಿರೋರು ಕೂಡ ಹೆದರ್ಲಿಕ್ಕೆ ಶುರು ಮಾಡ್ತಾರೆ. तो ज्ञान के हर पॉइंट का अनुभवी बनने के लिए एकांत प्रिय बनो. अंडरलाइन. ಬಾಬಾ ಕೊಟ್ಟಿರುವಂತಹ ಯಾವುದೇ ಒಂದು ಪಾಯಿಂಟ್ನ, ಎಲ್ಲ ಪಾಯಿಂಟ್ಸ್ಗಳ ಅನುಭವಿನ ಆಗಬೇಕು ಅಂದರೆ ಏಕಾಂತ ಪ್ರಿಯ ಆಗಬೇಕು. ನನ್ನ ಜೊತೆಯಲ್ಲಿ ಮೊಬೈಲ್ ಇದೆ, ನನ್ನ ಜೊತೆಯಲ್ಲಿ ಯಾವುದೋ ಕಲ್ಪನೆ ಇದೆ, ಯಾವುದೋ ಮನಸ್ಸಿನ ವಿಚಾರ ನಡೀತಾ ಇದೆ, ಅಥವಾ ಯಾರೋ ವ್ಯಕ್ತಿ ಅದಾರತ್ತಂದ್ರೆ ನಾನು ಏಕಾಂತ ಪ್ರಿಯ ಆಗದೆ ಜ್ಞಾನದ ಒಂದು ಅನುಭವ ಮಾಡೋದಕ್ಕೆ ಸಾಧ್ಯವಿಲ್ಲ. ಏಕಾಂತ ಪ್ರಿಯ ಏಕಾಗ್ರತಾ ಕಾ ಅಭ್ಯಾಸ ಬಡಾವೋ. ಒಂದು ಏಕಾಗ್ರತೆ ಅಭ್ಯಾಸ ಹೆಚ್ಚಿಸ್ಕೊಡ್ರಿ ಮತ್ತು ಏಕಾಂತ ಪ್ರಿಯರಾಗ್ರಿ. ಅವಾಗ ಒಂದೊಂದು ಜ್ಞಾನ ರತ್ನಗಳ ಸ್ವಯಂನಲ್ಲಿ ಅನುಭವವಾಗೋದಕ್ಕೆ ಶುರುವಾಗ್ತದೆ. ಬಹಳ ಡೀಪ್ ಆಗಿರುವಂತಹ ಮುರಳಿ ಮಹಾವಾಕ್ಯ ಅನುಭವ ಮಾಡೋಣ. ಯಾಕಂದರೆ ಸಮಯಾನುಸಾರ ನಮಗೆ ಅಚಲ ಅಡೋಲ್ ಏಕರಸ ಸ್ಥಿತಿಯ ಅನುಭವನೂ ಮಾಡಬೇಕಾಗಿದೆ, ಈಗ ಬೇರೆಯವರಿಗೂ ಕೂಡ ಮಾಡಿಸ್ಬೇಕಾಗಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಅಚಲ್ ಅಡೋಲ್ ಅವಿನಾಶಿ ಆತ್ಮನಾಗಿದ್ದೇನೆ. ನಾನು ಅಚಲಾಗಿರುವ ಸ್ಥಿರವಾಗಿರುವ ಸತ್ಯವನ್ನು ಮರೆತು ರಾವಣನ ರಾಜ್ಯದಲ್ಲಿ ನನಗೆ ಸಿಕ್ಕಿರುವಂತಹ ಪಾತ್ರವನ್ನೇ ನಾನು ಅಂತ ತಿಳಿದು, ಪಾತ್ರದೊಳಗಿನ ಕಮ್ಜೋರಿಗಳೇ ನನ್ನದೆಂದು ತಿಳಿದು, ಪಾತ್ರ ಅಲುಗಾಡಿದಾಗ ನಾನೇ ಅಲುಗಾಡುತ್ತಿದ್ದೇನೆಂದು ಭ್ರಮೆಯಲ್ಲಿ ಅಜ್ಞಾನದಲ್ಲಿ ಮುಳುಗಿ ದುಃಖಿಯಾಗುತ್ತಿದ್ದೆ. ನಾನು ಬೀಳುತ್ತಿದ್ದೇನೆ, ನಾನು ಹಸಿದಿದ್ದೇನೆ, ನಾನು ಅಪಮಾನಿತಗೊಂಡಿದ್ದೇನೆ. ಹೀಗೆ ಅನೇಕ ವಿಷಯ ವಿಕಾರಗಳಲ್ಲಿ ಮುಳುಗಿ ಮನಸ್ಸು ದುಃಖಿ ಅಶಾಂತವಾಗಿತ್ತು. ಆದರೆ ಪರಮಾತ್ಮನ ಸತ್ಯ ಜ್ಞಾನವನ್ನು ಅರಿತ ನಾನು ಈಗ ಏನೆಲ್ಲ ಪಾತ್ರದಲ್ಲಿ ಕಮ್ಜೋರಿಗಳಿವೆ, ಕುಂದುಕೊರತೆಗಳಿವೆ, ಅಜ್ಞಾನವೂ ಇದೆ, ಆದರೆ ಪಾತ್ರದಲ್ಲಿದೆ. ಪಾತ್ರ ಕಲಿಯುಗದ ನಾಟಕದ ಸ್ಕ್ರಿಪ್ಟ್ನ ಅನುಸಾರ ಅದು ನೊಂದಿದೆ, ಫಿಕ್ಸ್ಡ್ ಇದೆ. ಆದರೆ ಈ ಪಾತ್ರದಿಂದಲೂ ನಾನು ಆತ್ಮ ಪೂರ್ಣ ಪರೆಯಾಗಿದ್ದೇನೆ, ಅರ್ಥಾತ್ ಸ್ಥಿರವಾಗಿದ್ದೇನೆ, ಅಚಲ್ ಅಡೋಲವಾಗಿದ್ದೇನೆ. ಜಗತ್ತು ಅಲಗಾಡುತ್ತಿದೆ, ಆದರೆ ನಾನು ಆತ್ಮ ಸ್ಥಿರವಾಗಿದ್ದೇನೆ. ಇದೇ ನನ್ನ ಸತ್ಯ, ಇದೇ ನನ್ನ ಸಂಪೂರ್ಣತೆಯಾಗಿದೆ. ಓಂ ಶಾಂತಿ, ಓಂ ಶಾಂತಿ.